ಹಾಯ್ ನಮಸ್ತೆ ಗೆಳೆಯರೇ. HSRP ಈ ನಂಬರ್ಗಳನ್ನ ಹಾಕಿಸ್ತಿಲ್ಲ ಅಂತಂದರೆ 1000, 2000, 3000 ಬೇಕಾದ್ರೂ ಬರಿಬೋದು. ಈ ಫೆಬ್ರವರಿ 17ನೇ ತಾರೀಕು ಲಾಸ್ಟ್ ಡೇಟ್ ಇದೆ. ಓಕೆ, ನಾನು ನಂಬರ್ ತೋರಿಸ್ತಿದ್ದೀನಿ. ಆ್ಯಕ್ಚುಲಿ HSRP ನಿಮ್ಮ ಸೆಕ್ಯೂರಿಟಿಗೋಸ್ಕರನೇ ಮಾಡಿರೋ ಅಂಥ ಒಂದು ಆ್ಯಪ್ ಆರ್ಟಿಒ ಕಡೆಯಿಂದ. ಬಟ್ ಇದು ಲಾಸ್ಟ್ ಡೆಡ್ ಎಂಡ್ ಇರೋದು ಫೆಬ್ರವರಿ 17ನೇ ತಾರೀಕು ಒಳಗಡೆ. ನೀವು HSRP ನಂಬರ್ ಹಾಕಲಿಲ್ಲ ಅಂತ ಅಂದರೆ ನಿಮ್ಮನ್ನು ಪೊಲೀಸ್ನವರು ಎಲ್ಲಿ ಬೇಕಾದ್ರೆ ಗಾಡಿ ಹಿಡಿಬಹುದು. ಇಂಡಿಯನ್ ಪ್ಲೇಟಲ್ಲೇ HSRP ನಂಬರ್ ಅಂತ ಬರ್ತದೆ. ಅದನ್ನು ನೀವು ಹಾಕ್ಸ್ಕೊಂಡ್ರೆ ನನ್ನ ಪ್ರಕಾರ ಯಾವುದೇ ಶೋರೂಮ್ ಬೇಕಾದ್ರೂ ಹಾಕ್ಸ್ಕೊಬೋದು. ಒಂದು 400 ರೂಪಾಯಿ ಇಲ್ಲ 500 ರೂಪಾಯಿ ಒಳಗೆ ಹಾಕ್ಬಹುದು. ಸೊ ಅದನ್ನು HSRP ನಂಬರ್ನ ಹಾಕ್ಸ್ಕೊಳ್ಳಿ. ನಾನು ಹೇಳ್ತಾ ಇರೋದು ಕಾರಣ, ಕಷ್ಟಪಟ್ಟು ದುಡಿತೀರಿ. ರೈತರ ಮಕ್ಕಳೇ ಜಾಸ್ತಿ ಬರೋದು ಹಳ್ಳಿ ಕಡೆ. ತಿಪ್ಟ್ರಲ್ಲೇನು ಕೋಟ್ಯಾಧೀಶ್ವರ ಯಾರೂ ಓಡಾಡಲ್ಲ, ರೈತರ ಮಕ್ಕಳೇ ಓಡಾಡೋದು. ಸೊ 500 ರೂಪಾಯಿ ಯಾಕೆ ಕೊಡ್ತೀರಾ ಕಂಡರ ಮನೆಗೆ? 500 ರೂಪಾಯಿ ಇದ್ದರೆ ನಿಮ್ಮ ಮನೆ ಫ್ಯಾಮಿಲಿಗೆ ಏನು ಬೇಕಾದ್ರೂ ಮಾಡ್ಕೋಬೋದು. ನಾನ್ ವೆಜ್ ತಿನ್ನೋರು ಮಟನ್ ಚಿಕನ್ ತಿನ್ಬೋದು, ವೆಜ್ ತಿನ್ನೋದು ಯಾವುದೋ ಇಡ್ಲಿ ತಿನ್ಬೋದು, ಒಂದಿಷ್ಟು ಹಣ್ಣು ಗಿಣ್ಣು ತಗೊಂಡೋಗ್ಬೋದು, ಶಿವರಾತ್ರಿ ಹಬ್ಬಕ್ಕೆ ಜಾತ್ರೆನೂ ಮಾಡ್ಬೋದು. ಸೊ ಈ ಕಾರಣದಿಂದ ವಿಡಿಯೋ ಮಾಡಿ ಹೇಳ್ತಾ ಇದ್ದೀನಿ, HSRP ನಂಬರ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. 17ನೇ ತಾರೀಕು ಒಳಗಡೆ ಈ ನಂಬರ್ನ HSRP ಅನ್ನೋದ್ರ ಬಗ್ಗೆ ನೋಡಿ, ಇದೇ ಥರ ಇರುತ್ತೆ. ಓಕೆ, ಮಾಡ್ಕೊಳ್ಳಿ. ನಮ್ಮ ಎಂತಿದ್ದೀರಿ, ನಾವು ರೇಷ್ಮೆ ಸೀರೆ ಉಡ್ಸೋಣ, ಕಂಡ ರೀತಿಗೆ ಬೇಕಾಗಿಲ್ಲ ಅಂತ ಮಾತು ಹೇಳ್ತೀನಿ. ಥ್ಯಾಂಕ್ ಯು. ಒಂದಿಷ್ಟು ಮುಂದೆ DSP ಡ್ರೀಮ್ಸ್ ಅಂತ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ತಿಪ್ಟೂರು ಜನತೆಗೆ ಮತ್ತು ತಿಪ್ಟೂರು ತಾಲೂಕು ಜನತೆಗೆ ನಮ್ಮ ಕಡೆಯಿಂದ ಎಷ್ಟು ಒಳ್ಳೆಯದಾಗುತ್ತೆ ಅಷ್ಟು ಮಾಡ್ತೀವಿ. ಮತ್ತು ಈ ಕೊಪ್ಪರಿದಾಗಲಿ ಎಲ್ಲಾದರೂ ಪ್ರತಿಯೊಬ್ಬರು ವಿಡಿಯೋ ಮಾಡ್ತೀವಿ. ಮತ್ತು ಯಾವುದೇ ಒಂದು ನಿಮ್ಮ ಮಕ್ಕಳಿಗೆ ಎಜುಕೇಷನ್ ಬಗ್ಗೆ ಆಗಲಿ, IAS IPS ಏನು ಬೇಕಾದ್ರೂ ಆಗಲಿ, ಕನ್ನಡ ಎಲ್ಲಿಂದ ಹುಡ್ತು ಅನ್ನೋದ್ರ ಬಗ್ಗೆಯೂ ನಾನು ವಿಡಿಯೋ ಮಾಡ್ತೀನಿ. DSP ಡ್ರೀಮ್ಸ್ ಅಂತ ಯೂಟ್ಯೂಬ್ ಚಾನಲ್ ಮತ್ತು ಫೇಸ್ಬುಕ್ ಚಾನಲ್ ಮತ್ತು ಇನ್ಸ್ಟಾಗ್ರಾಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇಷ್ಟು ಹೇಳ್ತಾ ಒಳ್ಳೊಳ್ಳೆ ಹೋಟ್ಲು ತೋರಿಸ್ತೀನಿ. ಯಾಕೆಂದರೆ ನಿಮ್ಮ ಆರೋಗ್ಯ ಚೆನ್ನಾಗಿದ್ದರೆ ನೀವು ಚೆನ್ನಾಗಿರ್ತೀರ, ಇಲ್ಲಾಂದರೆ ಜೀವನ ಚಿತ್ರಾನ್ನ ಆಗ್ತದೆ. ಓಕೆ, ಇಷ್ಟು ಮಾತಾಡಿದ್ದೀನಿ. HSRP ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ಬೇರೆಯವ್ರು ಹೇಳ್ತಾರೆ ಹಾಗೆ ಮಾಡಿಸ್ಬೇಕು ಹೀಗೆ ಮಾಡಿಸ್ಬೇಕು ಅಂತ, ಯಾಕೆ ವ್ಯೂವ್ಸ್ ಆಗಬೇಕು ಅಂತ. ನಮ್ಗೆ ಅವೆಲ್ಲ ಇಲ್ಲ, ಸ್ಟ್ರೈಟ್ ಫೈಟ್ ಅಷ್ಟೇ. ಕಾರಣ HSRP ಮಾಡಿಸಿ. ನಿಮ್ಮ ಗಾಡಿ ಕಳ್ತನ ಆದ್ರೂ ಇಂಥ ಜಾಗದಲ್ಲೇ ಇದೆ ಅಂತ ಹೇಳಿ ಮಾಡ್ತೀವಿ. ಮತ್ತು ಗಾಂಧಿನಗರದ ಒಂದು ಹೋಟ್ಲಿದೆ, ಒಳ್ಳೆ ಹೋಟ್ಲಿದೆ, ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ ಸ್ವಲ್ಪ ದಿವಸದಲ್ಲೇ. ಕಾರಣಾಂತರ ಏನಿಲ್ಲ, ನಮ್ಮದು ಒಂದು ಸ್ಟುಡಿಯೋ ಓಪನ್ ಆಗ್ತಾಯಿದೆ, DSP ಡಿಜಿಟಲ್ ಮೀಡಿಯಾ ಅಂತ. ಇಡೀ ತಿಪ್ಟ್ರಲ್ಲಿ ಏನೇ ಸತ್ಯ ಏನೇ ನಡೀತಾ ಇದ್ರೂ ಅದ್ರ ಪ್ರತಿಯೊಂದು ವೀಡಿಯೋನೂ ಮಾಡ್ಕೊಳ್ತೀವಿ. ಪ್ರತಿಯೊಬ್ಬರು ಜನತೆಗೆ ತಲುಪಬೇಕು. ಮತ್ತು ಎರಡನೇದು, ನಾನು ತಿಂತಾ ಇರೋದು ಅನ್ನನ ತಿಪ್ಟೂರು ಜನತೆಯಿಂದ. ಓಕೆ, ನಾಟ್ ಜಾತಿ. ನನಗೆ ಜಾತಿ ಗೊತ್ತಿಲ್ಲ, ನಾನೊಬ್ಬ ಲಿಂಗಾಯತನಾಗಿರ್ಬೋದು, ನನಗೆ ಜಾತಿ ಅವಶ್ಯಕತೆ ಇಲ್ಲ. ನನ್ನ ಜೀವನ ನಡೀತಾ ಇರೋದು ತಿಪ್ಟೂರು ಜನತೆಯಿಂದನೇ. ನಾನು ತಿಪ್ಟೂರು ಜನತೆಗೆ ಒಳ್ಳೇದು ಮಾಡಬೇಕು, ಮಾಡೇ ಮಾಡ್ತೀನಿ. ಇದು ನನ್ನ ಸಿದ್ಧಾಂತ. ಓಕೆನಾ? ಓಕೆ, ಏನು ಹೇಳ್ಬೋದು ಗೊತ್ತಾಗ್ತಾ ಇಲ್ಲ, ಹೇಳ್ತೀನಿ ಸ್ವಲ್ಪ ದಿವಸ ಮುಂಚೆ. ನಿಮಗೆ ಏನು ಏನು ಬೇಕು ಅನ್ನೋದ್ರ ಬಗ್ಗೆನೂ ಚರ್ಚೆ ಮಾಡಿ ಹೇಳ್ತೀನಿ ನಾನು. ಕಾರಣ, ಸುಮ್ಮನೆ ಎಲ್ಲ ಫೇಕ್ ಐಡಿಗಳು ಕ್ರಿಯೇಟ್ ಮಾಡ್ತಾರೆ, ನೀವು ಹಾಗೆ ಮಾಡಿ ಹೀಗೆ ಮಾಡಿ ಅಂತ. ಪ್ರತಿಯೊಬ್ಬರು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೊಳ್ರಿ, ಫೇಸ್ಬುಕ್ ಚಾನಲ್ ಓಪನ್ ಮಾಡ್ಕೊಳ್ರಿ, ಇನ್ಸ್ಟಾಗ್ರಾಮ್ ಚಾನಲ್ ಓಪನ್ ಮಾಡ್ಕೊಳ್ರಿ. ಓಕೆನಾ? ದುಡ್ಡು ಮಾಡಿ. ನನ್ನ ಪ್ರಕಾರ ದುಡ್ಡಿದ್ರೆ ಜೀವನ. ಪ್ರೀತಿ ವಿಶ್ವಾಸ ಇವೆಲ್ಲ ಏನು ಏನೂ ಇಲ್ಲ, ಎಲ್ಲ ಕಚಡ. ನನ್ನ ಮಕ್ಕಳೇ ದುಡ್ಡಿದ್ರೆ ರೆಸ್ಪೆಕ್ಟ್ ಕೊಡ್ತಾರೆ, ಇಲ್ಲಾಂದ್ರೆ ಕೊಡಲಾಗರು, ನನ್ನ ಅನಿಸಿಕೆ ಪ್ರಕಾರ. ಓಕೆ, HSRP ಬಗ್ಗೆ ಹೇಳ್ತಾ ಇದ್ದೀನಿ. 17ನೇ ತಾರೀಕಿಂದ ಪೊಲೀಸ್ನವರು ತುಂಬ ಕಠಿಣ ಕ್ರಮ ತೊಗೊತಾರೆ. ಸೊ ನೀವು ದುಡ್ಡಿದ್ರೆ ಕಳ್ಕೊಳಕ್ಕೆ ಹೋಗ್ಬೇಡಿ. ಆದಷ್ಟು ಬೇಗ ನಾಳೆ ಯಾವುದೇ ಶೋರೂಮ್ ಆಗಲಿ, ಯಾವುದೇ ಬೈಕ್ ಆಗಲಿ, HSRP ಇದ್ರ ಬಗ್ಗೆ ಕೇಳಿ ನೀವು ಅದನ್ನು ಒಂದು ಪ್ಲೇಟ್ ನಂಬರ್ ಹಾಕ್ಕೊಳ್ಳಿ. ಓಕೆ, ಥ್ಯಾಂಕ್ ಯು, ಧನ್ಯವಾದಗಳು. ಏನೋ ತಪ್ಪಾಗಿ ಮಾತಾಡಿದ್ರೆ ಬ್ಯಾಡ್ ಕಮೆಂಟೆಲ್ಲ ಹಾಕ್ಬೇಡಿ ದೇವರು. ಓಕೆನಾ? ಒಂದಿಷ್ಟು ಏನೋ ಪ್ರೀತಿ ವಿಶ್ವಾಸದಲ್ಲಿ ಹಾಕಿ. ನನಗಿರೋದೇ ನಿಮಗೋಸ್ಕರ, ನಮಗೇನು ಬೇಕಾಗಿಲ್ಲ. ದೇವ್ರು ತುಂಬ ಚೆನ್ನಾಗಿಟ್ಟವನೇ. ಓಕೆ, ಥ್ಯಾಂಕ್ ಯು.
ಬಾಯ್. ಸಿ ಯು. HSRP ಇನ್ನೊಂದು ಸಲ ತೋರಿಸ್ತೀನಿ ಇದೆ.